ಮೂರನೇ ಮಹಾಯುದ್ಧ ಶುರುವಾಗ್ತಿದೆಯಾ? ನಮ್ಮ ಜೀವನ ಬದಲಾಗಲಿದೆ. ಫೆಬ್ರವರಿ 28, 2026 ಶನಿವಾರ ಬೆಳಗ್ಗೆ 8:15 ಇರಾನ್ನ ರಾಜಧಾನಿ ತೆಹರಾನ್ನಲ್ಲಿ ಜನ ತಮ್ಮ ದಿನಚರಿ ಶುರು ಮಾಡಿದ್ರು. ಮಕ್ಕಳು ಶಾಲೆಗೆ ಹೊರಟಿದ್ರು, ಅಂಗಡಿಗಳು ತೆರೆಯುತ್ತಿದ್ವು, ಅಮ್ಮಂದಿರು ರೊಟ್ಟೆ ತಟ್ಟುತ್ತಿದ್ರು. ಆಗ ಆಕಾಶದಲ್ಲಿ ಇದ್ದಕ್ಕಿದ್ದಂತೆ 100 ಯುದ್ಧ ವಿಮಾನಗಳ ಗರ್ಜನೆ. ಒಂದಲ್ಲ ಎರಡಲ್ಲ, ಇಸ್ರೇಲ್ನ 200 ಫೈಟರ್ ಜೆಟ್ಸ್ ಒಟ್ಟು 500ಕ್ಕೂ ಹೆಚ್ಚು ಗುರಿಗಳ ಮೇಲೆ ಏಕಕಾಲದಲ್ಲಿ ಬಾಂಬ್ ಹಾಕಿದವು. ಅದೇ ಹೊತ್ತಿಗೆ ಅಮೆರಿಕನ ಅವು ರೆಡಾರ್ಗೆ ಸಿಗದ ಅದೃಶ್ಯ ವಿಮಾನಗಳು ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಮೇಲೆ ಮ್ಯಾಸಿವ್ ಬಾಂಬ್ಸ್ ಹಾಕಿದವು. ಮತ್ತೆ ಅದೇ ದಿನ 44 ವರ್ಷ ಇರಾನನ್ನು ಆಳಿದ ಸುಪ್ರೀಂ ಲೀಡರ್ 95 ವರ್ಷದ ಅಯೋಥಲಾ ಅಲಿ ಖಮೇನಿ ಸಾವನ್ನಪ್ಪಿದರು. ಸ್ನೇಹಿತರೆ, ಇದು ಬರೀ ಮಿಡಲ್ ಈಸ್ಟ್ ನ ಕಥೆಯಲ್ಲ. ಇದರ ನೇರ ಪರಿಣಾಮ ನಮ್ಮ ಮನೆಗೆ ಬರ್ತದೆ. ನಿಮ್ಮ ಪೆಟ್ರೋಲ್ ಬೆಲೆ, ನಿಮ್ಮ ಚಿನ್ನ, ನಿಮ್ಮ ತರಕಾರಿ, ಮತ್ತೆ ಇನ್ನೊಂದು ಮಹಾಭಯ World War III. ಇಂದು ನಾವು ಈ ಎಲ್ಲ ವಿಷಯಗಳನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಸ್ನೇಹಿತರೆ ನಮಸ್ಕಾರ, ನಾನು ಹೇಮಂತಲಜಿಗೆ ಸ್ವಾಗತ. ಈ ಯುದ್ಧ ಒಂದು ದಿನದಲ್ಲಿ ಶುರುವಾಗಲಿಲ್ಲ. ಇದರ ಹಿಂದೆ ಒಂದು 4 ದಶಕಗಳ ರಕ್ತಸಿಕ್ತ ಇತಿಹಾಸ ಇದೆ. 1979ರಲ್ಲಿ ಇರಾನ್ನಲ್ಲಿ ಕ್ರಾಂತಿ ಆಯಿತು. ಅಲ್ಲಿವರೆಗೂ ಇರಾನ್ ಅಮೆರಿಕದ ಆಪ್ತ ಮಿತ್ರ ದೇಶವಾಗಿತ್ತು. ಆದರೆ ಆ ಕ್ರಾಂತಿಯ ನಂತರ ಮುಲ್ಲಾಗಳ ಆಳ್ವಿಕೆ ಬಂತು. ಅವರ ಬಾಯಲ್ಲಿ ಒಂದೇ ಒಂದು ಘೋಷಣೆ: ಇಸ್ರೇಲನ್ನು ಭೂಮಿಯ ನಕ್ಷೆಯಿಂದ ಅಳಿಸಿ ಹಾಕಬೇಕು ಅಂತ. ಆದರೆ ಅವ್ರಿಗೆ ಗೊತ್ತಿತ್ತು, ಮಾತು ಮಾತ್ರ ಸಾಲದು, ಅದಕ್ಕೆ ಶಕ್ತಿ ಬೇಕು, ನ್ಯೂಕ್ಲಿಯರ್ ಶಕ್ತಿ. 1980ರ ದಶಕದಲ್ಲೇ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಶುರು ಮಾಡಿ ಚೀನಾ ಮತ್ತು ರಷ್ಯಾಗೆ ಗುಪ್ತವಾಗಿ ಸಹಾಯ ಕೇಳಿತು. ಅವರು ಕೊಟ್ಟರು. 2002ರಲ್ಲಿ ಒಂದು ಭಯಾನಕ ರಹಸ್ಯ ಬಹಿರಂಗ ಆಯಿತು. ಇರಾನ್ ಜಗತ್ತಿಗೆ ಗೊತ್ತಾಗದಂತೆ 2 ಭೂಗರ್ಭ ನ್ಯೂಕ್ಲಿಯರ್ ಸೈಟ್ಸ್ ಕಟ್ಟಿತ್ತು. ಜಗತ್ತು ಬೆಚ್ಚಿ ಬಿದ್ದಿತ್ತು. 2015ರಲ್ಲಿ ಒಬಾಮಾ ಸರ್ಕಾರ ಇರಾನ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದು, ನ್ಯೂಕ್ಲಿಯರ್ ಪ್ರೋಗ್ರಾಮ್ ನಿಲ್ಲಿಸಿ ನಾವು ಸ್ಯಾಂಕ್ಷನ್ಸ್ ತೆಗೆದು ಹಾಕ್ತೀವಿ. ಇರಾನ್ ಒಪ್ಪಿತು, ತಾತ್ಕಾಲಿಕವಾಗಿ ನಿಲ್ಲಿಸಿತು. ಆದರೆ 2018ರಲ್ಲಿ ಟ್ರಂಪ್ ಅಧ್ಯಕ್ಷ ಆದ ತಕ್ಷಣ ಈ ಒಪ್ಪಂದ ನಮ್ಮ ದೇಶಕ್ಕೆ ಅವಮಾನ ಎಂದು ಒಪ್ಪಂದ ಹರಿದಾಕಿದೆ. ಇರಾನ್ ಮತ್ತೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಶುರು ಮಾಡಿತು. ಈ ಬಾರಿ ಇನ್ನಷ್ಟು ವೇಗವಾಗಿ ಶುರು ಮಾಡಿತು. 2024ರಲ್ಲಿ ಇರಾನ್ ಮತ್ತು ಇಸ್ರೇಲ್ ಮೊದಲ ಬಾರಿ ನೇರವಾಗಿ ಯುದ್ಧ ಮಾಡಿತು. ಏಪ್ರಿಲ್ನಲ್ಲಿ ಒಮ್ಮೆ, ಅಕ್ಟೋಬರ್ನಲ್ಲಿ ಒಮ್ಮೆ, ಮತ್ತು 2025ರ ಜೂನ್ 13ರಂದು ಇನ್ನೂ ದೊಡ್ಡ ಯುದ್ಧ. ಇಸ್ರೇಲ್ನ ಯೋಧರು ಇರಾನ್ನ ಒಳಗೆ ಹೋಗಿ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನೇ ಕೊಂದರು. ಇರಾನ್ 550ಕ್ಕೂ ಹೆಚ್ಚು ಮಿಸೈಲ್ಸ್ ಮತ್ತೆ 1000 ಡ್ರೋನ್ಸ್ ಬಿಟ್ಟಿತ್ತು. 12 ದಿನ ಯುದ್ಧ ನಡೆಯಿತು. ನಂತರ ಸೀಸ್ ಫೈರ್. ಆದರೆ ಇದು ಮುಗಿದಿಲ್ಲ ಎಂದು ಎಲ್ಲರಿಗೂ ಗೊತ್ತಿತ್ತು. 2025ರ ಡಿಸೆಂಬರ್ 28ರಂದು ಇರಾನ್ನ ಜನ ಬೀದಿಗಿಳಿದರು. ಯಾಕೆ? ಇರಾನ್ನ ಕರೆನ್ಸಿಯಾದ ರೈಲ್ $1ಗೆ 1 ಲಕ್ಷ ರೈಲ್ ಆಗಿ ಹೋಗಿತ್ತು. ಆದರೆ ಕೊಳ್ಳುವ ಶಕ್ತಿ ಸಂಪೂರ್ಣ ಮಟ್ಟ ಹಾಕಿತ್ತು. ಒಂದು ರೊಟ್ಟಿ ಕೊಳ್ಳಲು ಸಾಕಷ್ಟು ಹಣ ಇರಲಿಲ್ಲ ಜನಕ್ಕೆ. 100ಕ್ಕೂ ಹೆಚ್ಚು ನಗರಗಳಲ್ಲಿ ಪ್ರತಿಭಟನೆ ಶುರುವಾಯಿತು. 1979ರ ಕ್ರಾಂತಿಯ ನಂತರ ಇದು ಅತಿ ದೊಡ್ಡ ಪ್ರತಿಭಟನೆ. ಇರಾನ್ ಸರ್ಕಾರ ಬ್ರೂಟಲ್ ಆಗಿ ಹೊಡೆದಿತ್ತು. ಜನವರಿ 8 ಮತ್ತು 10ರಂದು ಹತ್ಯಾಕಾಂಡ ನಡೆಯಿತು. ಎಷ್ಟು ಜನ ಸತ್ರು? ಸರ್ಕಾರ ಹೇಳೋದು 3117. ಟ್ರಂಪ್ ಹೇಳ್ತಿದ್ದಾರೆ 32,000 ಜನ ಸತ್ರು ಅಂತ. ಇದನ್ನು ನೋಡಿ ಟ್ರಂಪ್ ಮತ್ತು ನೆತನ್ಯಾಹು ಒಂದು ನಿರ್ಧಾರ ಮಾಡಿದರು. ಇದೇ ಸರಿಯಾದ ಕ್ಷಣ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಅದೇ ಹೊತ್ತಿಗೆ, ಹೌದು, ಅದೇ ಯುದ್ಧ ಶುರುವಾಗುವ ದಿನ ಮುನ್ನ ಫೆಬ್ರವರಿ 27ರಂದು ಇರಾನ್ ಮತ್ತು ಅಮೆರಿಕ ನಡುವೆ ಜೆನೆವಾನಲ್ಲಿ ಒಂದು ಪೀಸ್ ಟಾಕ್ಸ್ ನಡೆಯುತ್ತಿದ್ದವು. ಒಮನ್ ದೇಶ ಮಧ್ಯಸ್ಥಿಕೆ ವಹಿಸಿತ್ತು. ಇರಾನ್ ಹೇಳಿತ್ತು, ನಾವು ನ್ಯೂಕ್ಲಿಯರ್ ಮೆಟೀರಿಯಲ್ ಕಡಿಮೆ ಮಾಡ್ತೀವಿ ಅಂತ. ಒಮಾನ್ನ ಫಾರಿನ್ ಮಿನಿಸ್ಟರ್ ಹೇಳಿದ್ರು, ಮಾತುಕತೆ ಚೆನ್ನಾಗಿ ನಡೆಯುತ್ತಿದೆ ಅಂತನು. ಮತ್ತೆ ಮರುದಿನ ಮುಂಜಾನೆ 8:15ಕ್ಕೆ ಬಾಂಬ್ ಹಾಕಿದ್ರು. ಸ್ನೇಹಿತರೆ, ಫೆಬ್ರವರಿ 28ರ ಆ ದಿನ ಏನಾಯಿತು ಅಂತ ನಿಮ್ಮನ್ನ ಅಲ್ಲಿಗೆ ಕರೆದೊಯ್ತೇನೆ. ಬೆಳಗ್ಗೆ 8:15ಕ್ಕೆ ಕಾರ್ಯಾಚರಣೆ ಶುರು. ಇಸ್ರೇಲ್ ಅದಕ್ಕೆ ಹೆಸರಿಟ್ರು ಆಪರೇಷನ್ ರೋರಿಂಗ್ ಲಯನ್ ಅಂತ. ಅಮೆರಿಕ ಹೆಸರಿಟ್ರು ಆಪರೇಷನ್ ಎಪಿಕ್ ಫುರಿ ಅಂತ. ಒಂದೇ ದಿನ ಇಸ್ರೇಲ್ನ 200 ಫೈಟರ್ ಜೆಟ್ಸ್ ಇರಾನ್ನ 28 ರಾಜ್ಯಗಳ ಮೇಲೆ 500ಕ್ಕೂ ಹೆಚ್ಚು ಗುರಿಗಳ ಮೇಲೆ ಬಾಂಬ್ ಹಾಕಿದೆ. ಇದು ಇಸ್ರೇಲ್ ವಾಯುಪಡೆಯ ಇತಿಹಾಸದಲ್ಲೇ ಅತಿ ದೊಡ್ಡ ಕಾರ್ಯಾಚರಣೆ.
ಗುರಿಗಳು ಯಾವ್ಯಾವು? ಇರಾನ್ನಲ್ಲಿ ರಕ್ಷಣಾ ಸಚಿವಾಲಯದ ಮೇಲೆ ಬಾಂಬ್ ಹಾಕಿದ್ರು, ಗುಪ್ತಚರ ಸಚಿವಾಲಯ, ಅಟಾಮಿಕ್ ಎನರ್ಜಿ ಕಚೇರಿ, ನ್ಯಾಯಾಲಯದ ಕಟ್ಟಡ, ಅಧ್ಯಕ್ಷರ ಕಟ್ಟಡ ಅದರ ಮೇಲೂ ಬಾಂಬ್ ಬಿದ್ದು. ಮತ್ತು ಕರಾಚ್, ಖೋಮ್, ಇಸ್ಫಹಾನ್, ನತಾಂಜ್, ಫರ್ಡೋ ಎಲ್ಲ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಮೇಲೆ ಅಮೇರಿಕನ B-2 ಸ್ಟೆಲ್ತ್ ಬಾಂಬರ್ಸ್ ಮೂಲಕ ಮ್ಯಾಸಿವ್ ಬಾಂಬ್ಸ್ ಹಾಕಿದರು. ದುರಂತ ಅಂದರೆ ಮಿನಾಬ್ ಎಂಬ ಊರಿನ ಶಾಲೆ ಒಂದರ ಮೇಲೂ ಬಾಂಬ್ ಬಿದ್ದಿತ್ತು. 148 ಮಕ್ಕಳು ಸತ್ತರು. ಯಾವ ತಪ್ಪು ಮಾಡದ ಮಕ್ಕಳು, ಶಾಲೆಗೆ ಹೋದ ಮಕ್ಕಳು ಯುದ್ಧದ ಬಲಿಯಾದರು. ಇದೇ ಯುದ್ಧದ ಕ್ರೌರ್ಯ. ಆದರೆ ಒಂದು ಬೇರೆ ವಿಷಯ ಆಯಿತು. ತಮ್ಮ ಸುಪ್ರೀಂ ಲೀಡರ್ ಸತ್ತ ಸುದ್ದಿ ಕೇಳಿ ಇರಾನ್ನ ಜನ ಅತ್ತರೆ ಇಲ್ಲ. ತೆಹರಾನ್, ಕರಾಚ್, ಸಿರಾಜ್, ಇರ್ಫಾನ್ನಲ್ಲಿ ಜನ ಬೀದಿಗೆ ಬಂದು ಕುಣಿದು ಕುಪ್ಪಳಿಸಿದರು. ಬಿಡುಗಡೆ ಬಿಡುಗಡೆ ಅಂತ ಕೂಗಿದರು. 44 ವರ್ಷ ನರಕದಂತೆ ಬದುಕಿದ ಜನ ತಮ್ಮ ಕಷ್ಟ ಮುಗಿಯಿತೆಂದು ಖುಷಿಪಟ್ಟರು. ಆದರೆ ಇರಾನ್ ಸೇನೆ ಅವರ ಮೇಲೆ ಗುಂಡು ಹಾರಿಸಿತು. ಇರಾನ್ ಮುಕ್ತವಾಗಲು ಇನ್ನೂ ಸಮಯ ಬೇಕು ಅಂತ ಕಾಣುತ್ತೆ. ಆದರೆ ಮತ್ತೊಂದೆಡೆ ಇರಾನ್ ಸೇನೆ ಸಿಡಿದೆದ್ದಿತು. ಮಧ್ಯಪ್ರಾಚ್ಯದ 6 ದೇಶಗಳಲ್ಲಿ ಅಮೇರಿಕನ್ ಬೇಸಸ್ ಮೇಲೆ ದಾಳಿ. ಇರಾಕ್, ಜೋರ್ಡಾನ್, ಬಹ್ರೈನ್, ಕತಾರ್, ಕುವೈತ್, UAE ಎಲ್ಲ ಕಡೆ ಮಿಸೈಲ್ಸ್. ಇಸ್ರೇಲ್ನ ಮೇಲೆ 23 ಅಲೆಗಳ ದಾಳಿ ಒಂದೇ ದಿನ. ಕುವೈತ್ನಲ್ಲಿ ಅಮೇರಿಕನ್ ಮಿಲಿಟರಿ ಬೇಸ್ ಮೇಲೆ ದಾಳಿ. ಇರಾನ್ ಅಟ್ಯಾಕ್ ಮಾಡಿ 3 ಅಮೇರಿಕನ್ ಸೋಲ್ಜರ್ಸ್ ಸತ್ರು. ಇಸ್ರೇಲ್ನ ಬೈಟ್ ಶೆಮೆಶ್ ಊರಿನ ಮೇಲೆ ಮಿಸೈಲ್ ಬಿದ್ದು 9 ಜನ ಸತ್ರು. ದುಬೈ ಏರ್ಪೋರ್ಟ್, ಜಗತ್ತಿನ ಅತಿ ಜನನಿಬಿಡ ಏರ್ಪೋರ್ಟ್ ಸ್ಥಗಿತ ಆಯಿತು. ಸ್ನೇಹಿತರೆ, ಇದೆಲ್ಲ ಕೇಳಿ ನಿಮಗನ್ನಿಸ್ಬಹುದು, ಇದು ಅಲ್ಲಿ ನಡೆಯುತ್ತಿದೆ ನಮಗೆ ಯಾಕೆ ಅಂತ. ಅದಕ್ಕೆ ನಾನು ಇಲ್ಲಿದ್ದೇನೆ. ನಿಮ್ಮ ಮನೆಯ ಒಳಗೆ ಈ ಯುದ್ಧ ಹೇಗೆ ಬರ್ತದೆ ಅಂತ ತೋರಿಸ್ತೇನೆ. ಸ್ನೇಹಿತರೆ, ನಾವು ಭಾರತೀಯರಿಗೆ ಈ ಯುದ್ಧ ಬೇಕಾಗಿಲ್ಲ. ಆದರೆ ಈ ಯುದ್ಧ ನಮ್ಮ ಅನುಮತಿ ಕೇಳದೆ ನಮ್ಮ ಬಾಗಿಲಿಗೆ ಬಂದು ನಿಂತಿದೆ. ಹೇಗೆ ಅಂತ ನೋಡಿ. ಮೊದಲ ಏಟು ಪೆಟ್ರೋಲ್. ಭಾರತದ ತನ್ನ ಕ್ರೂಡ್ ಆಯಿಲ್ನ 80-85% ಮಿಡಲ್ ಈಸ್ಟ್ನಿಂದ ತರಿಸಿಕೊಳ್ಳುತ್ತಿದೆ. ಇದರ ಅರ್ಥ ಏನು? ಅಲ್ಲಿ ಒಂದು ಕಲ್ಲು ಬಿದ್ದರೂ ನಮ್ಮ ಪೆಟ್ರೋಲ್ ಬೆಲೆ ಇರುತ್ತದೆ. ಯುದ್ಧ ಶುರುವಾಗುವ ಮೊದಲು ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ ಇತ್ತು $60-67 ಪರ್ ಬ್ಯಾರೆಲ್. ಯುದ್ಧ ಶುರುವಾದ ತಕ್ಷಣ $70-73 ಆಯಿತು. ವಿಶ್ಲೇಷಕರು ಹೇಳ್ತಿದ್ದಾರೆ ಇದು $80 ಮುಟ್ಟಬಹುದು ಅಂತ. ಮತ್ತೆ ಒಂದು ವೇಳೆ ಸ್ಟ್ರೈಟ್ ಆಫ್ ಹಾರ್ಮೋನ್ಸ್ ಮುಚ್ಚಿದರೆ $200-300 ಆಗಬಹುದು ಅಂತಿದ್ದಾರೆ. This is not theory. ಅರ್ಥಶಾಸ್ತ್ರಜ್ಞರ ಲೆಕ್ಕ Every $10 rise, the food cost jumps and GDP $10 falls by ಆಯಿಲ್ ಏರಿಕೆ 0.3%. ಭಾರತದ GDPಗೆ 0.3% ಹೊಡೆತ ನೀಡುತ್ತದೆ ಅಂತ. ಭಾರತ ಈ ವರ್ಷ ಏಪ್ರಿಲ್ನಿಂದ ಜನವರಿವರೆಗೆ 8.5 ಲಕ್ಷ ಕೋಟಿ ಮೌಲ್ಯದ ಕ್ರೂಡ್ ಆಯಿಲ್ ತರಿಸಿಕೊಂಡಿದೆ. ಇನ್ನು ಆಯಿಲ್ ದುಬಾರಿ ಆದರೆ ಆ ಬಿಲ್ 10-12 ಲಕ್ಷ ಕೋಟಿ ಆಗಬಹುದು. ಈ ಹಣ ಎಲ್ಲಿಂದ ಬರುತ್ತೆ? ನಮ್ಮ ತೆರಿಗೆಯಿಂದ, ಅಂದರೆ ನಮ್ಮ ಜೇಬಿನಿಂದ. ಬೆಂಗಳೂರಿನಲ್ಲೀಗ ಪೆಟ್ರೋಲ್ $103 ಇದೆ. ಒಂದು ವೇಳೆ $80 ಕ್ರೂಡ್ ಆಯಿಲ್ ಏನಾದರೂ ಆದರೆ $110-115 ಆಗಬಹುದು. $100 ಕ್ರೂಡ್ ಆಯಿಲ್ ಆದರೆ $120-125 ಆಗಬಹುದು. ಸ್ಟ್ರೈಟ್ ಆಫ್ ಹಾರ್ಮೋನ್ಸ್ ಮುಚ್ಚಿ $200 ಆದರೆ $150 ಮೀರಬಹುದು. ಪೆಟ್ರೋಲ್ ದುಬಾರಿ ಆದ ತಕ್ಷಣ ಲಾರಿ, ಟ್ರಕ್ ಬಾಡಿಗೆ ಇರ್ತವೆ. ಅಕ್ಕಿ, ತರಕಾರಿ ತರಲು ಸಾಗಣೆ ದುಬಾರಿ ಆಗ್ತದೆ. ಮನೆ ಮಾಲಕ $5-10 ಹೆಚ್ಚು ಕೇಳ್ತಾನೆ. ಕೊನೆಗೆ ತೊಂದರೆ ಯಾರಿಗೆ? ನಮಗೆ. ಎರಡನೇ ಏಟು ಚಿನ್ನ. ಫೆಬ್ರವರಿ 28ರಂದು ಯುದ್ಧ ಶುರುವಾದ ದಿನ ಒಂದೇ ದಿನ 4,370 ಏರಿಕೆ ಆಗಿತ್ತು. ಈಗ 10 ಗ್ರಾಮ್ ಚಿನ್ನ $1,73,080 ಆಗಿದೆ. ಬೆಳ್ಳಿ 1 ಕಿಲೋ $2,74,389. ಯಾಕೆ ಏರ್ತದೆ? ಯಾಕಂದರೆ ಜಗತ್ತಿನ ಜನ ಭಯ ಆದ ಚಿನ್ನ ಕೊಡ್ತಾರೆ. ಅದೇ ಸೇಫ್ ಹೆವೆನ್ ಅಂತ ಹೇಳ್ತಾರೆ. ಬೇಡಿಕೆ ಏರಿದಷ್ಟು ಬೆಲೆ ಏರ್ತದೆ. ಮನೆಯಲ್ಲಿ ಮದುವೆ ಇರೋರಿಗೆ ಇದು ಎಷ್ಟು ಭಾರ ಅಂತ ಗೊತ್ತಿದೆ. ಮೂರನೇ ಏಟು ಶೇರು ಮಾರುಕಟ್ಟೆ. ಮಾರ್ಚ್ 2ರಂದು 50-50 ಭಾರಿ ಗ್ಯಾಪ್ ಡೌನ್ ಓಪನ್ ಆಗಿದೆ.
ಫೆಬ್ರವರಿ ಕೊನೆಯ ದಿನ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ವಿದೇಶಿ ಹೂಡಿಕೆದಾರರು ಒಂದೇ ದಿನ 7,500 ಕೋಟಿ ಮೌಲ್ಯದ ಶೇರ್ಸ್ ಮಾರಿ ಹೂಡಿದ್ದಾರೆ. 4ನೇ ರೂಪಾಯಿ ಕುಸಿತ. ಯುದ್ಧ ಶುರುವಾದ ತಕ್ಷಣ ಡಾಲರ್ಗೆ ಬೇಡಿಕೆ ಇರ್ತದೆ. ಎಲ್ಲರೂ ಸೇಫ್ ಕರೆನ್ಸಿ ಅಂತ ಡಾಲರ್ ಕಡೆ ಓಡ್ತಾರೆ. ಇದರ ಅರ್ಥ ಭಾರತೀಯ ರೂಪಾಯಿ ದುರ್ಬಲ ಆಗ್ತದೆ. ಈಗಾಗಲೇ 86 ರೂಪಾಯಿ ಪ್ರತಿ ಡಾಲರ್ ಆಗಿದೆ. ಇನ್ನೂ ಕೆಳಗೆ ಹೋಗಬಹುದು. ರೂಪಾಯಿ ದುರ್ಬಲ ಆದರೆ ಏನಾಗ್ತದೆ? ಇಂಪೋರ್ಟ್ ಎಲ್ಲ ದುಬಾರಿ ಆಗ್ತದೆ. ಫೋನ್ಸ್, ಎಲೆಕ್ಟ್ರಾನಿಕ್ಸ್, ಮೆಡಿಸಿನ್ಸ್ ಎಲ್ಲ ಬೆಲೆ ಇರ್ತದೆ. 5ನೇ ಏಟು 90 ಲಕ್ಷ ಭಾರತೀಯರ ಕಷ್ಟ. ಮಿಡಲ್ ಈಸ್ಟ್ನಲ್ಲಿ ಭಾರತದ 90 ಲಕ್ಷ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ದುಬೈ, ಅಬುದುಬೈ, ಕುವೈತ್, ಬಹ್ರೇನ್, ಕತಾರ್, ಸೌದಿ ಅರೇಬಿಯಾ ಇವರು ಕಳುಹಿಸುವ ರಿಮಿಟೆನ್ಸ್ ಭಾರತಕ್ಕೆ 6 ಲಕ್ಷ ಕೋಟಿಗೂ ಹೆಚ್ಚು ಪ್ರತಿ ವರ್ಷ. ದುಬೈ ಏರ್ಪೋರ್ಟ್ ಮುಚ್ಚಿದೆ. 11 ದೇಶಗಳ ಏರ್ ಸ್ಪೇಸ್ ಅಪಾಯಕಾರಿ ಎಂದು ಡಿಕ್ಲೇರ್ ಆಗಿವೆ. CBSE ಪರೀಕ್ಷೆಗಳು ಇರಾನ್, ಕುವೈತ್, ಬಹ್ರೇನ್, ಕತಾರ್, ಸೌದಿ ಅರೇಬಿಯಾ, UAEನಲ್ಲಿ ಮುಂದೂಡಲ್ಪಟ್ಟಿವೆ. ಅಲ್ಲಿ ಕೆಲಸ ಮಾಡ್ತಿರೋ ನಿಮ್ಮ ಅಣ್ಣ, ಭಾವ, ಗಂಡ ಸುರಕ್ಷಿತವಾಗಿದ್ದಾರೆ ಎಂದು ಭಗವಂತ ಕಾಪಾಡಲಿ. ಆದರೆ ಸ್ನೇಹಿತರೆ, ಇದಕ್ಕಿಂತ ಒಂದು ದೊಡ್ಡ ಅಪಾಯ ಹೊಂದಿದೆ. ಅದಕ್ಕೆ ಜಗತ್ತಿನ ಮಹಾಬಾಗಿಲು ಎಂದು ಹೇಳ್ತಾರೆ. ಅದು ಮುಚ್ಚಿದರೆ ಜಗತ್ತೇ ನಿಂತು ಹೋಗಬಹುದು. ನೋಡಿ ಈ ನಕ್ಷೆ. ಇರಾನ್ ಮತ್ತು ಒಮಾನ್ದ ನಡುವೆ ಒಂದು ಕಿರಿದಾದ ಸಮುದ್ರ ಮಾರ್ಗ ಇದೆ. ಅದರ ಹೆಸರು ಸ್ಟ್ರೈಟ್ ಆಫ್ ಹಾರ್ಮುಜ್. ಅಗಲ ಕೇವಲ 21 ನಾಟಿಕಲ್ ಮೈಲ್, ಅಂದರೆ ಸುಮಾರು 39 ಕಿಲೋಮೀಟರ್. ಆದರೆ ಈ ಚಿಕ್ಕ ದಾರಿಯ ಮೂಲಕ ಹಾದು ಹೋಗ್ತದೆ. ಜಗತ್ತಿನ 20% ಕ್ರೂಡ್ ಆಯಿಲ್, ಜಗತ್ತಿನ 20% LNG ಅಂದರೆ ನಿಮ್ಮ ಅಡಿಗೆ ಅನಿಲ, ಪ್ರತಿದಿನ 2,10,00,000 ಬ್ಯಾರೆಲ್ಸ್ ಆಫ್ ಆಯಿಲ್ ಈ ದಾರಿಯಿಂದ ಹೋಗ್ತದೆ. ಒಂದು ವೇಳೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಮುಚ್ಚಿದ್ರೆ ಏನಾಗ್ತದೆ? ಭಾರತದ 50% ಕೂಡ ಇಲ್ಲಿಂದ ಬರ್ತದೆ. 60% LNG ಇಲ್ಲಿಂದ ಬರ್ತದೆ. ಆಯಿಲ್ ಪ್ರೈಸ್ $200 ಮೀರಬಹುದು. ಕೆಲ ವಿಶ್ಲೇಷಕರು $300 ಕೂಡ ಹೇಳ್ತಿದ್ದಾರೆ. ಭಾರತದ ಆರ್ಥಿಕ ವ್ಯವಸ್ಥೆ 10,000 ಕೋಟಿಗಿಂತ ಹೆಚ್ಚು ನಷ್ಟ ಅನುಭವಿಸಬಹುದು. ಒಳ್ಳೆಯ ವಿಷಯ ಏನು ಗೊತ್ತಾ? ಭಾರತ ಮೊದಲೇ ಸಿದ್ಧ ಮಾಡಿಕೊಂಡಿದೆ. ವಿಶಾಖಪಟ್ಟಣಂ, ಮಂಗಳೂರು, ಪಡೂರಿನಲ್ಲಿ ಭೂಗರ್ಭ ಕ್ರೂಡ್ ಆಯಿಲ್ ರಿಸರ್ವ್ಸ್ ಇದೆ. 60 ರಿಂದ 74 ದಿನಗಳ ಸ್ಟಾಕ್ಸ್ ಭಾರತದ ಕಡೆ ಇದೆ. ರಷ್ಯಾ ಮೂಲಕ ಆಲ್ಟರ್ನೇಟಿವ್ ಆಯಿಲ್ ತರಿಸ್ಕೊಳ್ಬಹುದು. ಬ್ರೆಜಿಲ್, ನೈಜೀರಿಯಾ, ಅಂಗೋಲಾನಿಂದ ತರಿಸಬಹುದು. ಆದರೆ ಆ ದಾರಿ ಉದ್ದ ಹೆಚ್ಚು, ಖರ್ಚು ಹೆಚ್ಚು. ಇಂಡಿಯಾ ಈಗ ಏನು ಮಾಡ್ತಿದೆ? PM ಮೋದಿ ಪ್ರೆಸಿಸ್ ಕ್ಯಾಬಿನೆಟ್ ಸಭೆ ನಡೆಸಿದ್ದಾರೆ. ಫಾರಿನ್ ಮಿನಿಸ್ಟರ್ಸ್ ಜೈಶಂಕರ್ ಇರಾನ್ ಮತ್ತು ಇಸ್ರೇಲ್ ಎರಡಕ್ಕೂ ಫೋನ್ ಮಾಡಿ ಮಾತನಾಡಿದ್ದಾರೆ. ಇದೇ ಇಂಡಿಯಾನ ಜಾಣ್ಮೆ. ನಾವು ಯಾರ ಪರ ಇಲ್ಲ, ನಮ್ಮ ಜನ ಮತ್ತು ನಮ್ಮ ಹಿತ ಮಾತ್ರ ನೋಡ್ತೀವಿ. ಸ್ನೇಹಿತರೆ, ಇಲ್ಲಿ ನಾನು ಒಂದು ಮುಖ್ಯವಾದ ಮಾತು ಹೇಳಬೇಕು. World War III ಆಗ್ತದೆ ಎಂದು ನಾನು ಖಚಿತವಾಗಿ ಹೇಳಲ್ಲ. ಆದರೆ ಅದರ ಸಾಧ್ಯತೆ ಸಂಪೂರ್ಣ ಇಲ್ಲ ಎಂದು ಯಾರು ಹೇಳಲಾರರು. ಜಗತ್ತಿನ ಮಹಾಶಕ್ತಿಗಳು ಈ ಯುದ್ಧದ ಸುತ್ತ ಹೇಗೆ ನಿಂತಿವೆ ಅಂತ ನೋಡಿ. ರಷ್ಯಾ ನಿಗೂಢ ಮಿತ್ರ. ರಷ್ಯಾ ಮತ್ತು ಇರಾನ್ನ ಸ್ನೇಹ ಅದೆಷ್ಟು ಆಳವಾದ್ದು ಗೊತ್ತಾ? ಯುಕ್ರೇನ್ ಯುದ್ಧದಲ್ಲಿ ಇರಾನ್ ರಷ್ಯಾಗೆ ಶಹೀದ್ ಎಂಬ ಕಮಿಕಾಜೆ ಡ್ರೋನ್ಸ್ ಕೊಟ್ಟಿತ್ತು. ಅವನ್ನು ರಷ್ಯಾ ಯುಕ್ರೇನ್ ಮೇಲೆ ಉಪಯೋಗಿಸಿತು. ಪ್ರತಿಯಾಗಿ ರಷ್ಯಾ ಇರಾನ್ಗೆ S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್ ಮತ್ತು Su-35 ಫೈಟರ್ ಜೆಟ್ಸ್ನ ಕೊಟ್ಟಿತ್ತು. ಈಗ ರಷ್ಯಾ ಏನು ಮಾಡ್ತಿದೆ? ಯುಕ್ರೇನ್ ಯುದ್ಧ ಸಾಕಷ್ಟು ದಣಿಸಿದೆ ರಷ್ಯಾನ. ಎಕನಾಮಿ ಸ್ಯಾಂಕ್ಷನ್ಸ್ನಿಂದ ತತ್ತರಿಸ್ತಿದೆ. ಆದ್ದರಿಂದ ಡೈರೆಕ್ಟ್ಲಿ ಯುದ್ಧಕ್ಕೆ ಬರೋ ಸ್ಥಿತಿಲಿಲ್ಲ. ಆದರೆ UN-ನಲ್ಲಿ ಅಮೇರಿಕ ವಿರುದ್ಧ ವೋಟ್ ಮಾಡ್ತದೆ. ರಹಸ್ಯ ದಾರಿಗಳಲ್ಲಿ ಇರಾನ್ಗೆ ವೆಪನ್ಸ್ ಸಾಗಿಸಬಹುದು. ಅಂದರೆ ಯುದ್ಧ ಉದ್ದ ಎಳೆಯಲು ಕೈ ಜೋಡಿಸಬಹುದು. ಚೀನಾ ಅತ್ಯಂತ ಅಪಾಯಕಾರಿ ಪ್ಲೇಯರ್. ಇರಾನ್ನ ಆಯಿಲ್ನ 80% ಚೀನಾ ಕೊಳ್ಳುತ್ತಿತ್ತು. ಇರಾನ್ ವೀಕೆಂಡ್ ಆದರೆ ಚೀನಾಗೂ ಲಾಭದಾಯಕ, ಆಯಿಲ್ ಕಡಿಮೆ ಆಗ್ತದೆ. ಆದರೆ ಚೀನಾ ಯೋಚನೆ ಬೇರೆ ಕಡೆ ಇದೆ. ಅಮೇರಿಕ ಈಗ ಮಿಡಲ್ ಈಸ್ಟ್
ಕಾನ್ಫ್ಲಿಕ್ಟ್ನಲ್ಲಿ ಮುಳುಗಿದೆ. ಅಮೇರಿಕನ ನೇವಿ, ಏರ್ಫೋರ್ಸ್ ಅಟೆನ್ಷನ್ ಎಲ್ಲ ಇರಾನ್ ಕಡೆ ಇದೆ. ಅದೇ ಅವಕಾಶ 2025 ಡಿಸೆಂಬರ್ನಲ್ಲಿ ಚೀನಾ ತೈವಾನನ್ನು ಸಂಪೂರ್ಣ ಸುತ್ತಿ ಮಿಲಿಟರಿ ಡ್ರಿಲ್ ಮಾಡಿತ್ತು. ಜಸ್ಟಿಸ್ ಮಿಷನ್ 2025 ಎಂದು ಹೆಸರಿಟ್ಟಿತ್ತು. ಅದು ರಿಹರ್ಸಲ್ ಆಗಿತ್ತು ಎಂದು ಅನೇಕ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಚೀನಾ ತೈವಾನ್ ಮೇಲೆ ದಾಳಿ ಮಾಡಿದರೆ ಜಪಾನ್ ಸ್ವಯಂಚಾಲಿತವಾಗಿ ಯುದ್ಧಕ್ಕೆ ಇಳಿಯಬೇಕಾಗ್ತದೆ. ಸೌತ್ ಕೊರಿಯಾ ಕೂಡ ಸಿಕ್ಕಿ ಹಾಕಿಕೊಳ್ಳಬೇಕಾಗ್ತದೆ. ಅಮೇರಿಕ ಒಮ್ಮೆಗೆ 2 ಯುದ್ಧ, ಮಿಡಲ್ ಈಸ್ಟ್ ಮತ್ತು ಪೆಸಿಫಿಕ್. ಅದನ್ನೇ ಅನೇಕ ಮಂದಿ ವರ್ಲ್ಡ್ ವಾರ್ 3 ಅಂತ ಕರೀತಾರೆ. ಹೆಜ್ಬೊಲ್ಲಾ ನಿದ್ರೆಯಿಂದ ಎದ್ದ ಅಪಾಯ. ಆದರೆ ತಕ್ಷಣದ ಅಪಾಯ ಬೇರೆ ಕಡೆ ಇದೆ. ಲೆಬನಾನ್ನ ಹೆಜ್ಬೊಲ್ಲಾ ಇರಾನ್ನ ಅತ್ಯಂತ ನಿಷ್ಠಾವಂತ ಪ್ರಾಕ್ಸಿ. 2025 ಯುದ್ಧದಲ್ಲಿ ಅವರನ್ನು ಸಾಕಷ್ಟು ದುರ್ಬಲ ಮಾಡಲಾಗಿತ್ತು. ಈಗ ಇರಾನ್ ಅವರಿಗೆ ಕರೆ ಕಳುಹಿಸಿದೆ. ಹೆಜ್ಬೊಲ್ಲಾ ಅಲರ್ಟ್ ಮಾಡಿಕೊಂಡಿದೆ. ಇಸ್ರೇಲ್ ವಾರ್ನಿಂಗ್ ಕೊಟ್ಟಿದೆ, ಅಂದರೆ ಭಾರಿ ಬೆಲೆ ತರ್ತೀವಿ ಅಂತ. ನ್ಯೂಕ್ಲಿಯರ್ ಭಯ, ಅತ್ಯಂತ ಕತ್ತಲ ಸಾಧ್ಯತೆ. ಇರಾನ್ ಬಳಿ 440 ಕಿಲೋಗ್ರಾಂ ಹೈಲಿ ಎನ್ರಿಚ್ಡ್ ಯುರೇನಿಯಂ ಇತ್ತು. ನ್ಯೂಕ್ಲಿಯರ್ ಬಾಂಬ್ ತಯಾರಿಸಲು ಅದು ಬೇಕು. ಅಮೆರಿಕ ಮತ್ತು ಇಸ್ರೇಲ್ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಮೇಲೆ ಬಾಂಬ್ ಹಾಕಿದ್ದಾರೆ. ಆದರೆ ಅಡ್ಡಮಟ್ಟ ಭೂಗರ್ಭ ಬಂಕರ್ಸ್ನಲ್ಲಿರೋ ಮೆಟೀರಿಯಲ್ ಎಷ್ಟು ಡೆಸ್ಟ್ರಾಯ್ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಜಗತ್ತಿನ ಮಹಾ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ, ನ್ಯೂಕ್ಲಿಯರ್ ಈವೆಂಟ್ನ ಸಾಧ್ಯತೆ 0.5% ಇರಬಹುದು ಅಂತ. ಅದು ತೀರಾ ಕಡಿಮೆ ಅಂತ ಕಾಣ್ತದೆ. ಆದರೆ ಒಂದು ನ್ಯೂಕ್ಲಿಯರ್ ಘಟನೆ ಆದರೆ ಸೈಂಟಿಸ್ಟ್ ಹೇಳ್ತಿದ್ದಾರೆ 500 ಕೋಟಿ ಜನ ಸಾಯಬಹುದು ಅಂತ. ಅಂದರೆ ಜಗತ್ತಿನ ಜನಸಂಖ್ಯೆಯ 60%. ಅದಕ್ಕೆ 0.5% ಕೂಡ ಸಣ್ಣ ಸಂಗತಿ ಅಲ್ಲ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಭರವಸೆ ಇದೆ. ಜಗತ್ತಿನ ಬಹಳಷ್ಟು ದೇಶಗಳು UK, ಫ್ರಾನ್ಸ್, ಜರ್ಮನಿ, ಸೌದಿ ಅರೇಬಿಯಾ, ಟರ್ಕಿ ಎಲ್ಲರೂ ಹೇಳ್ತಿದ್ದಾರೆ ಯುದ್ಧ ನಿಲ್ಲಿಸಿ ಮಾತನಾಡಿ ಅಂತ. ಒಮನ್ ಮಧ್ಯಸ್ಥಿಕೆಗೆ ತಯಾರಾಗಿದೆ. ಕತಾರ್ ಕೂಡ ಶಾಂತಿ ಮಾತುಕತೆಗೆ ಒತ್ತಾಯಿಸ್ತಿದೆ. ಜಗತ್ತು ಯುದ್ಧ ಬಯಸ್ತಿಲ್ಲ. ಆದರೆ ಕೆಲ ನಾಯಕರ ಅಹಂಕಾರ ಜಗತ್ತಿನ ಭವಿಷ್ಯ ತಡೆ ಹಿಡಿದಿದೆ. ಸ್ನೇಹಿತರೆ, ಇದನ್ನೆಲ್ಲ ಕೇಳಿ ಭಯ ಆಗಬಾರ್ದು. ಆದರೆ ಮಾಹಿತಿ ಇದ್ದ ಮನುಷ್ಯ ಸ್ಮಾರ್ಟ್ ಆಗಿ ಬದುಕ್ತಾನೆ. ಹಾಗಾದರೆ ಈಗ ನೀವೇನು ಮಾಡಬೇಕು? 1990 ಗಲ್ಫ್ ವಾರ್ನಲ್ಲಿ ಸೆನ್ಸೆಕ್ಸ್ ಕುಸಿದಿತ್ತು. ನಂತರ 3 ತಿಂಗಳಲ್ಲಿ ರಿಕವರ್ ಆಯಿತು. 2003 ಇರಾಕ್ ವಾರ್ ಮಾರ್ಕೆಟ್ ಬಿದ್ದಿತ್ತು. ನಂತರ 6 ತಿಂಗಳಲ್ಲಿ ಮೇಲ್ ಬಂತು. 2006 ಲೆಬನಾನ್ ವಾರ್ 2 ತಿಂಗಳ ತಡ, ಮಾರ್ಕೆಟ್ ಮತ್ತೆ ಮರಳಿ ಬಂತು. ಹಿಸ್ಟಾರಿಕಲ್ ಡಾಟಾ ಒಂದೇ ಮಾತು ಹೇಳ್ತದೆ, ಯುದ್ಧದ ಭಯದಲ್ಲಿ ಮಾರ್ಕೆಟ್ ಬೀಳುತ್ತೆ. ಆದರೆ ತಾಳ್ಮೆ ಇದ್ದವರು ಗೆಲ್ತಾರೆ. ಸಿಪ್ ನಿಲ್ಲಿಸಬೇಡಿ. ಮಾರ್ಕೆಟ್ ಕೆಳಗೆ ಬಿದ್ದಾಗ ಸಿಪ್ ಮಾಡಿದರೆ ಕಡಿಮೆ ಬೆಲೆಗೆ ಹೆಚ್ಚು ಯೂನಿಟ್ ಸಿಗ್ತವೆ. ದೀರ್ಘಕಾಲದ ಇನ್ವೆಸ್ಟರ್ಸ್ಗಳಿಗೆ ಇದು ಅವಕಾಶ. ಚಿನ್ನ ಧಾವಂತದಲ್ಲಿ ಕೊಳ್ಳಬೇಡಿ. ಈಗ ಪ್ರೈಸ್ ಪೀಕ್ ಸಮಯ ಇರಬಹುದು. ಸಂಘರ್ಷ ಕಡಿಮೆ ಆದ ತಕ್ಷಣ ಗೋಲ್ಡ್ ಪ್ರೈಸ್ ಸ್ವಲ್ಪ ಇಳಿಯಬಹುದು, ಆಗ ಕೊಳ್ಳಿ. ಡಿಫೆನ್ಸ್ ಸ್ಟಾಕ್ಸ್ ಮೇಲೆ ಕಣ್ಣಿಡಿ. ಯಾವ ದೇಶದಲ್ಲೂ ಯುದ್ಧ ಆದಾಗ ಡಿಫೆನ್ಸ್ ಕಂಪನಿಗಳ ಸ್ಟಾಕ್ಸ್ ಏರ್ತವೆ. ಭಾರತದ ಹಿಂದೂಸ್ತಾನ್ ಏರೋನಾಟಿಕ್ಸ್, BEL, ಭಾರತ್ ಡೈನಾಮಿಕ್ಸ್ ಮೇಲೆ ಗಮನ ಕೊಡಿ. ಇದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ, ನಿಮ್ಮ ಸ್ವಂತ ರಿಸರ್ಚ್ ಮಾಡಿ. ವಾಟ್ಸಪ್ ರೂಮರ್ಸ್ ನಂಬೇಡಿ. ಭಾರತಕ್ಕೆ ನ್ಯೂಕ್ಲಿಯರ್ ದಾಳಿ ಆಗ್ತದೆ ಇಂಥ ಮೆಸೇಜಸ್ಗಳು, ಪೆಟ್ರೋಲ್ ಹಿಂದೆ 200 ರೂಪಾಯಿ ಆಗ್ತದೆ ಇಂಥ ಮೆಸೇಜ್ಗಳು, ಇವೆಲ್ಲ ಫೇಕು. ಇವನ್ನೆಲ್ಲ ನಂಬೇಡಿ. ರಿಲಯಬಲ್ ಸೋರ್ಸಸ್ PIB, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತು ಸ್ಥಾಪಿತ ಮೀಡಿಯಾ ಮಾತ್ರ ನಂಬಿ. ಸ್ನೇಹಿತರೆ, ಇತಿಹಾಸ ನೋಡಿದರೆ ಒಂದು ಸತ್ಯ ಕಾಣುತ್ತೆ. ಮಹಾಯುದ್ಧಗಳು ಬಂದವು ಹೋದವು, ಆದರೆ ಮನುಷ್ಯ ಮತ್ತೆ ಎದ್ದು ನಿಂತ. ಯಾವ ಯುದ್ಧದಲ್ಲೂ ಗೆಲ್ಲೋ ನಾಯಕ ಶ್ರೀಮಂತ ಆಗ್ತಾನೆ, ಸಾಯೋದು ಮಾತ್ರ ಸಾಮಾನ್ಯ ಜನ. ಒಂದು ಮಿಸೈಲ್ ಶಾಲೆ ಮೇಲೆ ಬಿದ್ದರೆ ಆ ಮಗು ಯಾವ ದೇಶದ್ದಾದ್ರೇನು ಅಳೋ ತಾಯಿಯ ಕಣ್ಣೀರು ಒಂದೇ. ಮಿನಾಬ್ನ ಆ 148 ಮಕ್ಕಳ ಶಾಲೆ ಮೇಲೆ ಬಾಂಬ್ ಬಿದ್ದ ಸುದ್ದಿ ಕೇಳಿದಾಗ ನನ್ನ ಎದೆ ಹೊಡೆಯಿತು. ಜಗತ್ತು ಶಾಂತಿಯಿಂದ ಇರಲಿ, ಮಾತುಕತೆ ಗೆಲ್ಲಲಿ, ಯಾರ ಮನೆಯ ಮಕ್ಕಳು ಅನಾಥರಾಗದಿರಲಿ. ಸ್ನೇಹಿತರೆ, ಇಂಥ ಮುಖ್ಯ ವಿಷಯಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಕ್ಕೆ ಹೇಮಂತಾಲಜಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಜೈ ಹಿಂದ್.